ಕಣ್ಣಿಗೆ ಕಸ ಬಿತ್ತಷ್ಟೆ. ಆ ಕಸ ಯಾವುದೋ ಅಂತ ನಂಗೆ ಗೊತ್ತು. ಆ ಜ್ಯೋತಿ ನಿನ್ನ ಮೇಲೆ ಕೈ ಮಾಡಿದ್ ನೆನ್ಸ್ಕೊಂತಾನೆ ನೀನು ಬೇಜಾರಾಗಿರೋದು. ಚೇಚೆ, ಹಾಗೇನಿಲ್ವೋ? ಅವಳು ನಿನ್ನ ಮೇಲೆ ಕೈ ಮಾಡಿದ್ ನೆನ್ಸ್ಕೊಂಡ್ರೆ ರಕ್ತ ಎಲ್ಲ ಕುದಿತೈತೆ. ನಿಜ ಹೇಳ್ತೀವಿ ನೀ ಶಿವಣ್ಣ, ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಸಿಗುತ್ತ ತೋರಣ ಕಟ್ಬಿಡ್ತಿದ್ದೆ. ಕೆಂಪ ಮುಚ್ಚು ಬಾಯಿ ಅಂದೆ. ಸಾಕು ಸುಮ್ಮನಿರು ಶಿವಣ್ಣ. ಅಷ್ಟು ಜನರ ಮುಂದೆ ನಿನ್ನ ಮೇಲೆ ಹೆಂಗೆ ಕೈ ಮಾಡಿದ್ಲು ಅಂತ. ಅಲ್ಲ, ಗಂಡ ಅಂತ ಭಯಭಕ್ತಿ ಇಲ್ದೇ ಇದ್ದಿದ್ರು ಪರವಾಗಿಲ್ಲ, ಮನುಷ್ಯತ್ವ ಇರೋ ಮನ್ಸರು ಥರನೂ ನಡ್ಕೊಳ್ಳಿಲ್ಲ. ಅದೇ ಕೋಪ ನಂಗೆ. ಅಲ್ಲ, ಅವಳು ಕಾಣ್ತಾ ಇಲ್ಲ ಅಂತ ಗೊತ್ತಾದಾಗ ನಾಯಿ ಥರ ಬೀದಿ ಬೀದಿ ಅಲ್ದಿದ್ದೀವಿ. ಅಷ್ಟು ಕನಿಕರ ಬೇಡುವ ಅವಳಿಗೆ. ಅಲ್ಲ, ನೀನು ಮುಟ್ಬಿಟ್ಟಂತೆ ಅವಳು ಹೊಡೆದ್ಬಿಟ್ಲಂತೆ. ಮುಟ್ಟಿದ್ಯಾರೋ ಅವಳು ಗಂಡ ತಾನೆ. ಆಗ ನೋಡಿದ್ರೆ ತುಳಸಿ ವಿಚಾರದಲ್ಲಿ ಅವಳು ಮಾಡಿದ ಕೆಲಸಕ್ಕೆ ಅವಳು ಗ್ರಾಚಾರ ಬಿಡಿಸ್ಬೇಕಿತ್ತು ನೀನು. ಅದನ್ನೆಲ್ಲ ಮರ್ತು ನೀನು ಅವಳು ಮನ್ಸು ಹೊಲ್ಸ್ಕೊಳಕ್ ಹೋದೆ. ಅದ್ರ ಪರಿಣಾಮ ಇದು. ಸಾಕು ನಿಲ್ಸು ಅಂದೆ. ನಾನ್ ನಿಲ್ಸಕ್ಕಿಲ್ಲ ಶಿವಣ್ಣ, ಬೇಕಿದ್ರೆ ನಂಗೆ ಹೊಡಿ ಹೊಡಿ. ಕೆಂಪ, ನಾನು ಯಾಕೋ ನಿನಗೆ ಹೊಡಿಲಿ? ಸಾಕು ನಿಲ್ಸು ಅಂದೆ ಅಷ್ಟೇ. ನಿಂಗೆ ಹೊಸಿ ಕೋಪನೂ ಬರ್ತಿಲ್ವ ಶಿವಣ್ಣ? ಖುಷಿ ಪಡೋ ವಿಚಾರಕ್ಕೆ ಕೋಪ ಯಾಕೋ ಮಾಡ್ಕೊಳ್ಳಿ? ಖುಷಿ ಪಡೋ ವಿಚಾರನ ಅವಳು ನಿನ್ ಮೇಲೆ ಕೈ ಮಾಡಿದ್ದು ನಿಂಗೆ ಖುಷಿ ವಿಚಾರನ? ಆ ನೆಪದಲ್ಲಾದ್ರೂ ಅವಳು ನನ್ನ ಮುಟ್ಟಿದ್ಲಲ್ಲ ಶಿವಣ್ಣ. ಅವಳು ನಿನ್ ಮುಟ್ಟಿದ್ದಲ್ಲ, ಅವಳು ನಿನಗೆ ಹೊಡೆದ್ಲು. ಅದು ನಿನ್ನ ದೃಷ್ಟಿಲಿ, ಆದ್ರೆ ನನ್ನ ದೃಷ್ಟಿಯಲ್ಲಿ ಅವಳು ನನ್ನನ್ನು ಮುಟ್ಟಿದ್ಲು ಅಷ್ಟೇ. ಅದರಲ್ಲಿ ಏನೋ ಒಂಥರ ಸಂತೋಷ ಸಿಗ್ತಾ ಇದೆ. ಸಂತೋಷನ? ಹೌದು ಕೆಂಪ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ನೀನು ತುಂಬಾ ಪ್ರೀತಿಸಿದವ್ರನ್ನ ದೂರ ಮಾಡ್ಕೋತಿಯಲ್ಲ, ಆಗ ನಿನಗೆ ಅರ್ಥ ಆಗತ್ತೆ. ಬೇಡ ಕಣಪ್ಪ, ಪ್ರೀತಿಸೋದು ಬೇಡ, ಪೀಡಿಸೋದು ಬೇಡ. ಲೇ ದಡ್ಡ, ಅದೇ ಕಣೋ ಪ್ರೀತಿ ಅಂದ್ರೆ. ಅದು ಅವಳಿಗೂ ಒಂದಿನ ಅರ್ಥ ಆಗಿ ಅವಳೇ ನನ್ನ ಹತ್ರ ಬರ್ತಾಳೆ. ಹಾ, ಹಂಗ ಅನ್ಕೊಂಡು ಕಾಯ್ತಾ ಇರು. ಬರ್ತಾಳೆ 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 ಕೆಂಪ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಜ್ಯೋತಿ ಯಾವತ್ತಿದ್ರು ನನ್ನವಳು ಕಣೋ, ನನ್ನವಳು. ಓ, ಮರ್ಯಾದೆ. ಪಂಚಾಯತಿಲಿ ಗಂಡನ್ ಚಪ್ಪಲ್ ಹೊಡೆದವಳು ನನಗ್ ಮರ್ಯಾದೆ ಪಾಠ ಹೇಳಕ್ ಬರ್ತಾ ಇದ್ಯಾ? ಬಂಗಾರಿ, ನಿನಗೆ ತೋರಿಸ್ಬೇಕು ಅಂತ ನಾನು ಏನೇನೋ ತಂದಿದ್ದೀನಿ. ತೋರಿಸ್ಲಾ? ತೋರ್ಸೋದೆ. ಇಲ್ಲಿ ನೋಡು ಏನ್ ತಂದಿದ್ದೀನಿ. ಹೆಣ್ಮಗು ಆದ್ರೆ ಈ ಬಳೆ, ಗಂಡ್ ಮಗು ಆದ್ರೆ ಈ ಆಟ ಸಾಮಾನು. ದಾರಿಲ್ ಬರ್ತಾ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಮಗುಗೋಸ್ಕರ ತಂದ್ಬಿಟ್ಟೆ. ಇನ್ಮೇಲೆಲ್ಲ ಹಿಂಗೆ ಸಿಕ್ಪಕ್ಕಿದ್ದೆಲ್ಲ ಮಗುಗೋಸ್ಕರ ತರ್ತಾ ಇರೋದೆ. ಮಗು ಆಗೋಷ್ಟ್ರಲ್ಲಿ ಮನೆ ತುಂಬಾ ಆಟ ಸಾಮಾನೆಲ್ಲ ತುಂಬಿಸ್ಬಿಡ್ತೀನಿ. ಚೆನ್ನಾಗಿದೀಯಾ? ಹೋಗ್ಲಿ ಬಿಡು. ಗಂಡ್ ಮಗು ಆದ್ರೆ ಅಭಯ್, ವಿನಯ್, ಪ್ರಣಯ್, ಉದಯ್, ನಿಶಾಂತ್, ಇಶಾಂತ್. ಇದ್ರಲ್ಲಿ ನಿನಗೆ ಯಾವ ಹೆಸರು ಇಷ್ಟ ಆಗುತ್ತೋ ಅದನ್ನೇ ಹೇಳೋಣ. ಅದೇ ಹೆಣ್ಮಗು ಆದ್ರೆ ಆದ್ಯ, ಭವ್ಯ, ಛಾಯಾ, ವಿದ್ಯಾ, ವಿನಯ. ಇದ್ರಲ್ಲಿ ನೀನ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು, ಅದನ್ನೇ ಹೇಳೋಣ. ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀರಾ? ಇನ್ನು 9 ತಿಂಗಳಲ್ಲಿ ಮನೆಗೊಂದು ಮುದ್ದು ಕುಮಾರನೋ ಕುಮಾರಿನೋ ಬರ್ತಾರಲ್ಲ, ಅವ್ರಿಗೆ ಹೆಸರಿಡೋದಕ್ಕೆ. ಏನ್ ಹೇಳ್ತಾ ಇದ್ದೀರಾ? ಬಂಗಾರಿ, ಇರೋದೇನೆ ಅಲ್ವಾ ಹೇಳ್ತಾ ಇರೋದು. ಇನ್ನು 9 ತಿಂಗಳಲ್ಲಿ ನಮ್ಮ ಮಗು ಬರುತ್ತೆ. ಅಯ್ಯೋ, ಬಂಗಾರಿ, ಏನ್ ಬಂಗಾರಿ ಇದೆಲ್ಲ? ಆ ಜ್ಯೋತಿ ನಮ್ಮ ಅಣ್ಣನ ಮೇಲೆ ಕೈ ಮಾಡಿ ಅವಮಾನ ಮಾಡಿ ನಮ್ಮಣ್ಣ ಬೇಜಾರಲ್ಲಿರ್ಬೇಕಾದ್ರೆ ನಾನು ಇದನ್ನೆಲ್ಲ ನೋಡಿ ಸಂತೋಷ ಪಡ್ಲಾ? ಮಗುಗ್ ನಾಮಕರಣ ಮಾಡ್ಲಾ? ಒಬ್ರು ಯಾವ ಪರಿಸ್ಥಿತಿಲಿದ್ದಾರೆ, ಯಾವ ಮನಸ್ಥಿತಿಲಿದ್ದಾರೆ ಅನ್ನೋದನ್ನು ನೋಡ್ದೆ ನಿಮ್ಗಿಷ್ಟ ಬಂದಂಗ್ ನಡ್ಕೋತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಯಾರು ಹೇಗಾದ್ರೂ ಹಾಳಾಗೋಗ್ಲಿ, ನೀವು ಖುಷಿಯಾಗಿದ್ರೆ ಸಾಕಲ್ವಾ? ಬಂಗಾರಿ,
ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಈಗಂಥದ್ದು ನಾನೇನ್ ಮಾಡಿದೆ? ಅವರಿಬ್ರು ಜಗಳ ಮಾಡ್ಕೊಂಡ್ರು ಅಂತ ನಾವಿಬ್ರು ಜಗಳ ಮಾಡ್ಕೊಂಡಿರಕ್ಕಾಗತ್ತಾ? ನಾವಿಬ್ರು ಸಂತೋಷವಾಗಿರ್ಬೇಕು ಅಂತ ನಿಮ್ಮ ಅಣ್ಣನೇ ಹೇಳ್ದ. ಹಾಗಂತ ನಿಮ್ ಲೋಕದಲ್ಲಿ ತೇಲಾಡ್ಕೊಂಡು ಬೇರೆ ಲೋಕದಲ್ಲಿರೋರ್ನ ನಿಮ್ ಲೋಕದಲ್ಲಿ ತೇಲಾಡ್ಬೇಕು ಅಂತ ಆಸೆ ಪಡೋದ್ ತಪ್ಪಲ್ವಾ? ಸರಿ, ಇದೆಲ್ಲ ಯಾಕೆ ತಂದಿದ್ದೀರಾ? ನಾಮಕರಣ ಮಾಡೋಣ ಅಂತ ಹೆಸರೆಲ್ಲ ಹೇಳ್ತಿದ್ದೀರಲ್ಲ, ಅವತ್ ಏನಾಯ್ತು ಹೇಳಿ, ಏನಾಯ್ತು ಅಂತ ನಿಜ ಹೇಳಿ. ಅದು ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಏನಾದ್ರೂ ಹಾಕಿದ್ರಾ? ನಿಜ ಹೇಳಿ ಮಾವ. ಬಂಗಾರಿ, ಯಾಕೆ ಬಂಗಾರಿ ಇಷ್ಟಕ್ಕೆಲ್ಲ ಅಳ್ತಾ ಇದೆಯಾ? ಈ ದೊಡ್ಡ ವಿಷಯ ನಿಮ್ಗೆ ಇಷ್ಟೇನಾ? ಎಂತ ಕೆಲ್ಸ ಮಾಡ್ಬಿಟ್ರಿ ಮಾವ. ನನಗ್ ಗೊತ್ತಿಲ್ದೆ ನೀವ್ ಈ ತರ ಕೆಲ್ಸ ಮಾಡ್ಬೋದಾ? ಇದು ಸಂಸಾರ ಅನ್ನಿಸ್ಕೊಳ್ಳಲ್ಲ. ಸಾಕು ಬಂಗಾರಿ, ಸಾಕು. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಸ್ವಲ್ಪ ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಳ್ಳೋದ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಮಾವ? ಯಾಕೆ ಹೀಗ್ ಮಾಡಿದ್ರಿ ಮಾವ? ನಿಮ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಎಲ್ಲ ಮಣ್ಪಾಲ್ ಮಾಡ್ಬಿಟ್ರಿ. ನೋಡಿ, ನನಗ್ ಮುಖ ತೋರಿಸ್ಬೇಡಿ. ನೀವು ಇಲ್ಲಿಂದ ಹೊರಟೋಗಿ, ಹೊರಟೋಗಿ ಅಂದೆ. ಇಷ್ಟೇನಾ ನಿನಗೆ ನಿನ್ನ ಮಾವನ ಮೇಲೆ ನಂಬಿಕೆ ಇರೋದು? ನಾನು ನಿನ್ನ ಪ್ರೀತಿಯಿಂದ ಪಡೆಯಕ್ಕೆ ಇಷ್ಟಪಡ್ತೀನಿ ಹೊರತು ಬಲವಂತವಾಗಲ್ಲ. ಯಾವತ್ತಾದ್ರೂ ನೀನನ್ನು ಕೇಳ್ದೆ ಒಂದ್ ಹೆಜ್ಜೆ ಆದ್ರೂ ಮುಂದೆ ಇಟ್ಟಿದ್ದೀನಾ? ಹಾಗಾದ್ರೆ ಅವತ್ ಜ್ಯೂಸಲ್ಲಿ ಮತ್ ಬರೋ ಔಷಧಿನ ಬೆರೆಸಿ ನನಗ್ ಕುಡಿಸಿ ತಾಯಿ ಮಾಡಿದ್ ಸುಳ್ಳ? ಹೌದು, ಸುಳ್ಳೆ. ನೋಡಿ ಮಾವ, ಆಟ ಆಡಿಸ್ಬೇಡಿ, ನಿಜ ಹೇಳಿ. ನಾನೇನು ಆಟ ಆಡಿಸ್ತಾ ಇಲ್ಲ, ನಿಜಾನೇ ಹೇಳ್ತಿರೋದು. ಅವತ್ತು ಜ್ಯೂಸಲ್ಲಿ ಮದ್ಬರೋ ಔಷಧಿ ಹಾಕಿದ್ ನಿಜ, ಆದ್ರೆ ಏನೂ ಮಾಡಿಲ್ಲ. ಏನು ಮಾಡ್ದೆ? ನನ್ ಬಟ್ಟೆ ಯಾಕೆ ಬದಲಾಗಿತ್ತು? ನಿನಗೆ ರೇಗ್ಸಕ್ಕೆ ಅಂತ ಬರೀ ಬಟ್ಟೆ ಬದಲಾಯಿಸಿದ್ದೆ ಅಷ್ಟೇ. ಅಷ್ಟು ಬಿಟ್ರೆ ಅವತ್ತಿನ್ನೇನು ನಡೆದಿಲ್ಲ. ಮತ್ತೆ ಈ ಆಟ ಸಾಮಾನು ಬಳೆ ಎಲ್ಲ ಯಾಕೆ ತಂದಿದ್ದೀರಾ? ಏನೋ ನಿನಗೆ ಕಾಡಿಸ್ಬೇಕು ಅಂತ ತಂದೆ. ಮಾವ, ನಿಜವಾಗ್ಲೂ ನಿಮ್ಮ ಮಾತನ್ನ ನಂಬೋದಾ? ನಮ್ಮ ಅಮ್ಮನ ಮೇಲೆ ಆಣೆಗೂ ನಂಬೋದು. ಅಲ್ಲ ಬಂಗಾರಿ, ನೀ ನನ್ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಹಾಗಲ್ಲ ಮಾವ, ಆದ್ರೂ ಒಂಥರ ಭಯ ಅಲ್ವಾ? ಹೆದರ್ಕೋಬೇಡ, ನಿನ್ನ ಒಪ್ಪಿಗೆ ಇಲ್ದೆ ನಾನೇನು ಮಾಡಲ್ಲ. ಅದ್ ಸರಿ, ನಾನೇನೋ ನಿನಗೆ ಪ್ರಜ್ಞೆ ತಪ್ಸಿ ಏನೋ ಮಾಡ್ಬಿಟ್ಟೆ ಅಂತ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿಯಲ್ಲ, ಅವತ್ ನನಗೆ ಪ್ರಜ್ಞೆ ತಪ್ಸಿ ಮಲಗಿಸೇ ಬಿಟ್ಟಿಯಲ್ಲ, ನಾನೆಷ್ಟು ಕೋಪ ಮಾಡ್ಕೊಳ್ಳಿ? ಅದು ಏನದೂನು